ಭಗವಂತ, ಅವತ್ತು ಪ್ರಾಣಿ ಬಂದ್ರು ಅಂತ ಈ ಬ್ಯಾಗ್ ನಾ ಮಾಯನ್ ರೂಮಲ್ಲಿ ಬಿಸಾಕ್ಬಿಟ್ಟೆ. ಆದ್ರೆ ಈಗ ಕೈಗೆ ಸಿಕ್ತಿಲ್ವೇ? ಸ್ಟೂಲ್ ಇಟ್ಟು ಇದನ್ನ ತೆಗಿಯೋಣ ಅಂತಂದ್ರೆ ಬಿದ್ದು ಸೊಂಟ ಮುರ್ಕುತ್ತೀನೋ ಅನ್ನೋ ಭಯ. ಯಾರನ್ನಾದ್ರೂ ಕರ್ದು ತೆಗ್ಸೋಣ ಅಂದ್ರೆ ಅದ್ರಲ್ಲಿ ದೊಡ್ಡ ಕತ್ತೆಗಳಿದೆ. ಯಾಕಾದ್ರೂ ಗೊತ್ತಾಗ್ಬಿಟ್ರೆ ಯಪ್ಪ, ಬೇಡ 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 ಬೇಡ, ನಾನೇ ತೆಗಿತೀನಿ. ಇವ್ರ ಏ ದುರ್ಗಾ, ದುರ್ಗಾ ಬೈಲಿ. ಹಾ ಮೇಡಮ್. ಅಲ್ಲಿ ಒಂದ್ ಬ್ಯಾಗ್ ಇದೆ, ತೆಕ್ಕೊಡು. ಅದಾ ಏನಿದೆ ಮೇಡಮ್ ಅದರಲ್ಲಿ? ನಿನ್ಗೆ ಯಾಕೆ ಬೇಕು? ಅದ್ರಲ್ಲಿ ಏನಿದೆ ಅಂತ ನೀನ್ ನೋಡೋ ಹಾಗೂ ಇಲ್ಲ. ಸೈಲೆಂಟ್ ಆಗಿ ಆ ಬ್ಯಾಗ್ ತೆಗೆದು ನನ್ನ ಕೈ ಕೊಟ್ಟು ಜಾಗ ಖಾಲಿ ಮಾಡು. ಸರಿ ಮೇಡಮ್. ನಿಮಿಷ, ಅಲ್ಲಿ ಇನ್ನೊಂದು ಇದೆಯಲ್ಲ, ಅದ್ ಕೊಡು. ಲೇ ದುರ್ಗಾ, ನನ್ನನ್ನ ಅಡ್ಗೆ ಮನೇಲಿ ಬೇಯೋ ಹಾಗೆ ಮಾಡ್ದಿಯಲ್ಲ, ಈಗ ನೋಡು ನಾನ್ ನಿನ್ ಜೊತೆ ಏನ್ ಮಾಡ್ತೀನಿ ಅಂತ. ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಅವಳಿಗೆ ಹೊಟ್ಟೆ ಗಾಯ ಆಗಿದೆ, ಡಾಕ್ಟರ್ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ಇಂಥ ಟೈಮಲ್ಲಿ ಅವಳ ಮೇಲೆ ಹಚ್ಚಿ ಕೆಲಸ ಮಾಡಿಸ್ತಾ ಇದ್ರಲ್ಲ, ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಇಲ್ವಾ? ಅಯ್ಯೋ, ನೀನ್ ಯಾಕೆ ನನ್ನ ಮೇಲೆ ಹೀಗೆ ಕೂಗಾಡ್ತಿದೀಯಾ? ನನ್ನ ಕೈಗೆ ಆ ಬ್ಯಾಗ್ ಸಿಗ್ಲಿಲ್ಲ, ತೆಕ್ಕೊಡು ಅಂತ ಹೇಳ್ದೆ ಅಷ್ಟೇ. ಅದು ಅವಳ ಕೈಗೆ ಎಟ್ಟಕ್ದೆ, ಅವಳು ಬೀಳೋ ಥರ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅತ್ತೆ, ನಿಮ್ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಏನು ಎಕ್ಸ್ಪ್ಲೈನ್ ಮಾಡ್ಬಿಡಿ. ಇನ್ ಮುಂದೆ ದುರ್ಗಾ ಹತ್ರನೂ ಸುಳಿಬಾರ್ದು ಅಷ್ಟೇ. ದಯವಿಟ್ಟು ಹೊರಡಿ. ಆಯ್ತಪ್ಪ, ನೀನ್ ದುರ್ಗನ ನೀನೇ ಇಟ್ಕೋ, ಹೋಗ್ತೀನಿ. ಬಾಸು, ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೂಗಾಡದ್ರಿ? ನನ್ಗೇನು ಆಗಿಲ್ಲ ಅಲ್ವಾ? ಬೆಳಗ್ಗಿಂದ ನಾನು ನಿನಗೆ ತುಂಬ ಬೈದ್ಬಿಟ್ಟೆ, ಹೆದರಿಸ್ಬಿಟ್ಟೆ. ಐ ಆಮ್ ಸಾರಿ. ಬಾಸು, ಸಾರಿ ಅಲ್ಲ, ಯಾಕೆ? ನಾನು ಅವಾಗಲೇ ಅದನ್ನೆಲ್ಲ ಮರ್ತೋಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಹೌದು, ಕೇಕ್ ಯಾಕೆ ತಂದಿದ್ದೀರಾ? ನನಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ ಶಾನ್ವಿ. ಹೌದಾ ಅದಕ್ಕೆ? ಯಾಕೆ ಅಷ್ಟೊಂದು ಇಷ್ಟ? ಯಾಕಂದ್ರೆ ನಮ್ಮ ಊರಲ್ಲಿ ಕೇಕ್ ಸಿಗೋದೇ ತುಂಬಾ ಅಪರೂಪ, ಗೊತ್ತಾ? ಯಾವ್ದಾದ್ರು ಹಬ್ಬ ಇರುವಾಗ ಅಷ್ಟೇನೆ ಬೇಕ್ರಿ ಅವನು ಕೇಕ್ ತರಿಸ್ತಾ ಇದ್ದ. ಅವತ್ ನಮಗ್ ಸಿಕ್ಕಿದ್ರೆ ಅದೇ ನಮ್ ಪುಣ್ಯ. ಖಾಲಿ ಆಗೋಯ್ತು, ಮುಂದಿನ ಹಬ್ಬದ ತನಕ ಕಾಯ್ಬೇಕಿತ್ತು. ಆದ್ರೆ ಇಲ್ಲಿ ನಂಗೆ ಯಾವಾಗ ಬೇಕೋ ಅವಾಗೆಲ್ಲ ಕೇಕ್ ತಿನ್ಬೋದು. ಅದಕ್ಕೆ ಇನ್ ಕೇಸ್ ಏನಾದ್ರು ನಿಮ್ಗೆ ನನ್ ಮೇಲೆ ಕೋಪ ಬಂದ್ರೆ ನನ್ ಕೇಕ್ ತಂದ್ಕೊಟ್ರೆ ಸಾಕಲ್ವಾ? ನಿಮ್ ಕೋಪ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ನೀನು ಶಾನ್ವಿ ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ನಿನಗೆ ಕೇಕ್ ಕೊಟ್ರೆ ಕೋಪ ಕಮ್ಮಿ ಆಗುತ್ತೆ ಅಲ್ವಾ? ಅದಕ್ಕೆ ನಿಂಗೆ ನಾನು ತುಂಬ ಬೇಜಾರು ಮಾಡಿದ್ನಲ್ವಾ, ನಿನಗೆ ಸಾರಿ ಕೇಳೋಣ ಅಂತ ಈ ಕೇಕ್ ತಗೊಂಬಂದೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾಗಿದೆ. ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾದೆ ಮಾಯಾವಿನಿ ಸ್ಪರ್ಶವು ಮನಸ್ಸಿನ ಪುಟದಲ್ಲಿ ಬೆಳಕಿನ ಕವಿತೆಯು ಮೂಡಿದೆ, ಮಿಸುಕಾಡಿದೆ,
ಹೊಸ ಬಗೆ ಮಿಡಿತವ ಹೃದಯವು ಕರೆಯುವ ಹಾಗೆ ಬಾಸು ಈ ಕೇಕ್ಗೋಸ್ಕರ ನಿಮ್ಮನ್ನ ನಾನು ಈ ಸಲ ಕ್ಷಮಿಸ್ತೀನಿ. ಅರೆ ಮುಂದಿನ ಸಲ ಈ ತರ ಆಗಲ್ಲ. ನಾನು ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಬಾಸು. ಅಕಸ್ಮಾತ್ ನೀವೇನಾದ್ರೂ ಬೈದ್ರೆ ಇದಕ್ಕಿಂತ ದೊಡ್ಡ ಕೇಕ್ ತರಬೇಕು. ನಾ ಇಟ್ಟಂಥ ಎಲ್ಲ ಹೆಜ್ಜೆ ನಿನ್ನತ್ತ ಸಾಗುವಂತೆ ಹೇಗಾಯಿತೋ ಈ ಸೋಜಿಗ ಆಕರ್ಷಕ. ಅದು ಅವ್ರು ಬಿಟ್ರೆ ಬೇರೆ ಇನ್ಯಾರ ಪ್ರೀತಿ ಕೊಟ್ರು ಅವ್ರ ಪ್ರೀತಿಗೆ ಸರಿಸಾಟಿ ಅನ್ನೋದೇ ಇಲ್ಲ. ನಿಜ ದುರ್ಗ, ಮಾಳವಿಕಾ ಅಮ್ಮ ಅಂದರೆ ನನಗೆ ಅಷ್ಟಕ್ಕಷ್ಟೇ ಅಂತ ಏನಿಲ್ಲ. ಅವರಂದ್ರೂ ತುಂಬ ಇಷ್ಟನೇ. ಅವ್ರನ್ನ ಸ್ವಂತ ಮಗನಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ನನ್ನ ತಪ್ಪುಗಳನ್ನ ತಿದ್ದಿ ಬೆಳೆಸಿದ್ದಾರೆ. ಅವರು ತನ್ನ ರಕ್ತ ಹಂಚ್ಕೊಂಡಿರೋ ಒಂದು ಮಗು ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಅವರ ಆ ತ್ಯಾಗ ನನ್ನ ದೃಷ್ಟಿಯಲ್ಲಿ ಅವ್ರನ್ನ ತುಂಬ ಎತ್ತರಕ್ಕೆ ಇಟ್ಟಿದೆ. ಆದರೂ ಕೆಲವೊಂದು ಸಲ ನನಗೆ ದಾಕ್ಷಾಯಿಣಿ ಅಮ್ಮನ ನೆನಪಾಗುತ್ತೆ. ಅಪ್ಪ ಅವಾಗವಾಗ ಹೇಳ್ತಾ ಇರ್ತಾರೆ, ನಿಮ್ಮಮ್ಮ ತುಂಬ ಬುದ್ಧಿವಂತೆ ಆಗಿದ್ರು, ನಿನ್ನ ಶಾನ್ವಿನ ತುಂಬ ಪ್ರೀತಿ ಮಾಡ್ತಾಯಿದ್ರು, ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ರು, ಅವ್ರು ಕಂಡ್ರೆ ಎಲ್ರಿಗೂ ಇಷ್ಟ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ನನಗೂ ಅನಿಸುತ್ತೆ, ಒಂದೇ ಒಂದು ಸಲ ಅಮ್ಮನ ನೋಡೋ ಅವಕಾಶ ಸಿಗಬಾರ್ದಾ ಅಂತ. ತಾಯಿನ ಕಳ್ಕೊಂಡಿರೋ ನೋವೇನು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬಾಸು. ಥ್ಯಾಂಕ್ಸ್ ದುರ್ಗಾ.